ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಈ ಪ್ರಕಾಶ್ ರಾಜ್ ದಂಡಪಿಂಡವನು, ಇವನು ದಂಡಪಿಂಡನು. ತಲೆಯಲ್ಲಿ ಏನು ಬುದ್ಧಿ ಇದೆಯೋ ಲದ್ದಿ ಇದೆಯೋ ಗೊತ್ತಿಲ್ಲ. ಯಾಕೆ ಅಂದರೆ ಇವರು ಇಲ್ಲ ಸಾಮಾಜಿಕ ಕಾರ್ಯಕರ್ತರೋ, ಇಲ್ಲೋ ಮತ್ತೊಂದು ಯಾವುದು ಬಡ ಮಕ್ಕಳು ಸೇವೆ ಮಾಡ್ತಾಯಿದ್ದಾರೋ, ಇಲ್ಲೋ ಸಾರ್ವಜನಿಕ ಆಸ್ಪತ್ರೆಗಳ ಸೇವೆ ಮಾಡ್ತಾಯಿದ್ದಾರೋ, ಇಲ್ಲೋ ಬಂದು ಭಿಕ್ಷುಕರಿಗೆ ಊಟ ಹಾಕ್ತಾಯಿದ್ದಾನೋ, ಇಲ್ಲ ಗೋಮಾತೆ ಸೇವೆ ಮಾಡ್ತಾಯಿದ್ದಾನೋ ಗೊತ್ತಿಲ್ಲ. ಒಂದು ಸರಿ ಬೆಲೆ ಕೊಟ್ಟು ಹೇಳ್ಬೋದು, ಒಂದು ಸರಿ ಮೊನ್ನೆ ಯಾವುದೋ ಫಂಕ್ಷನಿಗೆ ಬಂದಿದ್ದಾರೆ, ಅದು ವೀಡಿಯೋ ಸಿಗಲಿಲ್ಲ, ಪೇಪರಲ್ಲೆಲ್ಲ ಟ್ರೈ ಮಾಡಿದೆ ನಾನು. ವಿಚಾರ ವ್ಯಕ್ತಿ ಅಂದರೆ ವಿರೋಧ ಮಾಡಿರಿ, ಪಕ್ಷ ಪಾರ್ಟಿನ ವಿರೋಧ ಮಾಡಲಿ, ಯಾರು ನ್ಯಾಯ ಸಂಬಂಧವಾಗಿ ವಿರೋಧ ಮಾಡೋದಾದರೆ ಎಲ್ಲ ಪಕ್ಷನೂ ವಿರೋಧ ಮಾಡಲಿ. ಈ ವ್ಯಕ್ತಿಗೆ BJP ಮೋದಿ ಅಂದರೆ ಈ ವ್ಯಕ್ತಿ ಯಾವಾಗಲೂ ಹೆಸರು ತೆವಲಿಗೋಸ್ಕರ ಮಾಡೋದು, ಇಲ್ಲ ಏನು ಕತೆ ಗೊತ್ತಿಲ್ಲ. ಹೋದಂಥ ಫಂಕ್ಷನ್ ಸಂದರ್ಭಗಳಲ್ಲಿ ಯಾರು ಕರೆಸಿರ್ತಾರಲ್ಲ ಅವರ ಒಂದು ಪ್ರೀತಿ ಗಳಿಸೋಕ್ಕೆ ಮಾಡೋದು. ನೀವು ಅರ್ಥ ಮಾಡ್ಕೋಬೇಕು, ಈ ವ್ಯಕ್ತಿಗೆ ತಲೆ ಕೆಟ್ಟು ಹೋಗಿದೆ ಅನಿಸುತ್ತೆ, ಮಾನಸಿಕ ಆಸ್ಪತ್ರೆಗೆ ಸೇರಿಸ್ಬೇಕು. ಯಾವಾಗ ನೋಡಿದ್ರು ಮೋದಿ ಬೈಯೋದು. ಮೋದಿ ಬೈಯೋಕ್ಕೆ ಇವ್ರಿಗೆ ಏನು ಯೋಗ್ಯತೆ ಇದೆ ರೀ? ಪ್ರಕಾಶ್ ರಾಜ್ ತಿಳ್ಕೊಳ್ಳಿ ನೀವು, ನಿಮಗೊಂದು ಮಾತು ಹೇಳ್ತೀನಿ, ಹೇಳಬಾರ್ದು. 2 ಜನ ಹೆಣ್ಮಕ್ಳಿದ್ದು ವಯಸ್ಸಾದವಳು ಹೆಂಡತಿ ಅಂತೇಳಿ ಗಂಡು ಮಗ ತೀರೋದ್ರು, ಆಗಲಿಲ್ಲ ಗಂಡು ಮಗು ಅಂತೇಳಿ ಇನ್ನೊಂದು ಮದುವೆ ಆದಂಥ ವ್ಯಕ್ತಿ ನೀವು. ಆದರೆ ನಮ್ಮ ಮೋದಿಯವರು ತಮ್ಮ ಲೌಕಿಕ ಜೀವನವನ್ನು ಬಿಟ್ಟು, ತನ್ನ ಕುಟುಂಬವನ್ನು ಬಿಟ್ಟು, ಮದುವೆಯಾಗಿ 20-25 ದಿನಕ್ಕೆ ತಮ್ಮ ಹೆಂಡತಿಯನ್ನು ಬಿಟ್ಟು ಬಾಳಿದಂಥವ್ರು ನರೇಂದ್ರ ಮೋದಿಯವರು. ಅವ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಯಾವುದೇ ಯೋಗ್ಯತೆ ಇಲ್ಲ. ಯಾಕೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ? ಒಬ್ಬ ಸಮಾಜಕ್ಕೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡ್ತಾರೆ. ಅಂಥ ಬಗ್ಗೆ ಒಬ್ಬ ಗಂಡು ಮಗು ಜನನ ಆಗಲಿಲ್ಲ ಅಂಥೇಳಿ ಬಿಟ್ಟು ಹೋಗಿ ಇನ್ನೊಂದು ಹುಡುಗಿಯನ್ನು ಮದುವೆ ಆದಂಥ ಪ್ರಕಾಶ್ ರಾಜ್ ಅವರಿಗೆ ಹೇಳಲು ಯೋಗ್ಯತೆ ಇಲ್ಲ. ಮೋದಿಯವರ ಬಗ್ಗೆ ಮಾತಾಡಲು ಯೋಗ್ಯತೆ ಇಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದರೆ, ತನ್ನ ಕುಟುಂಬ ಬಿಟ್ಟಿದ್ದಾರೆ ರೀ, ತನ್ನ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಅಂಥ ವ್ಯಕ್ತಿ ಈ ಥರದೊಂದು ಗೊಂದಲ ಸೃಷ್ಟಿ ಮಾಡಿ ಸಮಾಜದಲ್ಲಿ ಒಂದು ಅಜಾಗರೂಕತೆ ಸೃಷ್ಟಿ ಮಾಡುವಂಥ ಹೇಳಿಕೆ ಕೊಡುವಂಥ ಪ್ರಕಾಶ್ ರಾಜ್ ಅವರು ತಲೆ ಕೆಟ್ಟಿದೆ ಅನಿಸುತ್ತೆ. ದಯವಿಟ್ಟು ಎಲ್ಲ ನನ್ನ ಕರ್ನಾಟಕ ಬಂಧುಗಳಲ್ಲಿ ವಿನಂತಿ, ಎಲ್ಲರೂ ನೀವು ಸಹಕರಿಸಿ ಅವ್ರ ಹೆಸರಲ್ಲೇ ಒಂದು ಫೋನ್ಪೇ ಮಾಡೋಣ. 1 ರೂಪಾಯಿ ಹಾಕಿ ಎಲ್ಲರ ಮೇಲೂ, ನಾನು ಬಡವ, ಕೈಲಾದಷ್ಟು ಒಂದು ಕಾಳು ಅಕ್ಕಿನೋ ಬೇಳೆನೋ ಕೊಡ್ತೀನಿ, ಎಲ್ಲ ಹಾಕಿ ಮೆಂಟ್ಲ ಆಸ್ಪತ್ರೆಗೆ ಸೇರ್ಸೋಣ. ಇವರಿಗೆಲ್ಲ ಮಾನ ಮರ್ಯಾದೆ ಏನಾದ್ರು ಇದೇನ್ರಿ? ದೇಶದಲ್ಲಿ ಇಂಥ ವ್ಯಕ್ತಿಗಳು ಸಿಗೋದು ಕಮ್ಮಿ. BJP ಬೈಕಂಡ್ಲಿ ಬಿಡ್ರಿ, ಕಾಂಗ್ರೆಸ್ಸಿಗೆ ಬೈಕಂಡ್ಲಿ, JDSಗೆ ಬೈಕಂತಾರ. ಆದರೂ ಒಬ್ಬ ಒಳ್ಳೆ ವ್ಯಕ್ತಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ದೇಶಕ್ಕೋಸ್ಕರ ಪಣವಾಗಿರುವಂಥ ವ್ಯಕ್ತಿಗೆ ಬೈದರೆ ಸುಮ್ಮನಿರೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಈ ಮಾತು ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲೇ ಸಿಕ್ಕಿದ್ರು ಪ್ರಕಾಶ್ ಅವರಿಗೆ ಶಾಂತಿಯುತವಾಗಿ ಮಾತಿನ ಚಾಟಿ ಬೀಸಿ ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬ ದೇಶಭಕ್ತನೂ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕೆ ಅಂದರೆ ಮೋದಿಯವರು ದೇಶಕ್ಕೋಸ್ಕರ ಅವರು ಜೀವನವನ್ನೇ ಸಮರ್ಪಣೆ ಮಾಡೋದು, ದೇಶಕ್ಕೆ, ರಾಜ್ಯಕ್ಕೆ. ಆಯಿತಾ? ಗ್ರಾಮ ಪಂಚಾಯತಿ ಮೆಂಬರ್ ಆದರೆ 16 ತಲೆಮಾರಿಗಾಗುವಷ್ಟು ಆಸ್ತಿ ಮಾಡ್ತಾರೆ. ಮೋದಿಯವರ ಆಸ್ತಿಲಿ ಕಮ್ಮಿ ಆಗ್ತಾ ಬರ್ತಾಯಿದೆ ಹೊರತು ಜಾಸ್ತಿ ಆಗ್ತಾಯಿಲ್ಲ. ಈ ವಿಡಿಯೋ ಯಾವುದೋ ವ್ಯಕ್ತಿ ಪರವಾಗಿ, ದೇಶದ ಯಾವುದೋ ಒಂದು ಪಕ್ಷದ ಪರವಾಗಲ್ಲ, ಉತ್ತಮಕ್ಕಾಗಿ ದೇಶಭಕ್ತನ ಪರವಾಗಿ ಅಷ್ಟೇ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ, ಜೈ ಭೀಮ್.